ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ 10 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟೈಕ್ ಇನ್ಸ್ಟಾಲೇಷನ್ಗೆ ಬೇಕಾದಂತಹ ವಸ್ತುಗಳ ಪಟ್ಟಿ ಮಾಡೋಣ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೈಜಿಂಗ್ ಅನಂತರ 10 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟೈಕ್ಗೆ ಬೇಕಾಗಿರುವಂತಹ ಕಾಂಪೊನೆಂಟ್ಗಳ ಆಯ್ಕೆ, 10 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟೈಕ್ ಸಿಸ್ಟಮ್ಗೆ ಬೇಕಾಗಿರುವಂತಹ ಸಿಂಗಲ್ ಲೈನ್ ಡಯಾಗ್ರಾಮ್ ಅನ್ನು ರಚಿಸುವುದು, ಬೇಕಾದಂತಹ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು, ಪೇಪರ್, ಪೆನ್ಸಿಲ್, ಎರೇಸರ್, ಸ್ಕೇಲ್, ಹ್ಯಾಮರ್, ಸ್ಕ್ರೂ ಡ್ರೈವರ್ ಸೆಟ್, 3 mm ನಿಂದ 16 mm ನ ಕ್ರಿಂಪಿಂಗ್ ಟೂಲ್, ಡಿಇ ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್ 6 mm ನಿಂದ 15 mm ವರೆಗೂ, ಮಲ್ಟಿಮೀಟರ್, ಸೋಲಾರ್ ಪ್ಯಾನೆಲ್ಗಳ ಪ್ರಾಡಕ್ಟ್ ಪ್ರೊಫೈಲ್, ಬ್ಯಾಟರೀಸ್, ಅರೇ ಜಂಕ್ಷನ್ ಬಾಕ್ಸ್, ಚಾರ್ಜ್ ಕಂಟ್ರೋಲರ್, ಡಿಸಿ ಡಿಸ್ಕನೆಕ್ಟರ್ಗಳು, ಎಸಿ ಡಿಸ್ಕನೆಕ್ಟರ್, ಇನ್ವರ್ಟರ್. ಸೈಜಿಂಗ್ಗಾಗಿ ಕಾಂಪೊನೆಂಟ್ಗಳ ಕ್ಯಾಲ್ಕುಲೇಷನ್. ಸ್ಯಾಂಪಲ್ ಕ್ಯಾಲ್ಕುಲೇಷನ್. ಬಲ್ಬ್ನ ರೇಟಿಂಗ್ 100 ವ್ಯಾಟ್ ಇದ್ರೆ ಅಂಥದ್ದು 5 ಲೋಡ್ಗಳಿದ್ದರೆ ಮತ್ತದು 6 ಗಂಟೆಗಳ ಕಾಲ ಬಳಕೆಯಾದರೆ ಪ್ರತಿ ಲೋಡ್ಗೆ ಆಗುವ ಪವರ್ ಕನ್ಸಂಪ್ಷನ್ 100 ವಾಟ್ಗಳು ಇಂಟು 6 ಗಂಟೆಗಳು ಇಸ್ ಈಕ್ವಲ್ ಟು 600 ವಾಟ್ ಅವರ್ಗಳು. ಹೀಗೆ 5 ಲೋಡ್ನ ಪವರ್ ಕನ್ಸಂಪ್ಷನ್ ಇಸ್ ಈಕ್ವಲ್ ಟು 600 ವಾಟ್ ಅವರ್ ಇಂಟು 5 ಲೋಡ್ಗಳು ಇಸ್ ಈಕ್ವಲ್ ಟು 3000 ವ್ಯಾಟ್ ಅವರ್ಗಳು. ಈ ಮೇಲ್ಕಂಡ ಲೋಡ್ಗಳಿಂದ ಬಳಕೆಯಾದ ಒಟ್ಟು ಪವರ್ 18280 ವಾಟ್ ಅವರ್. ಇದನ್ನು ಯೂನಿಟ್ಗಳಾಗಿ ಬದಲಾಯಿಸಿದರೆ 18280 ಡಿವೈಡೆಡ್ ಬೈ 1000 ಇಸ್ ಈಕ್ವಲ್ ಟು 18.28 ಯೂನಿಟ್ಗಳು. ಏಕೆಂದರೆ 1000 ವಾಟ್ ಅವರ್ ಅಥವಾ 1 ಕಿಲೋ ವಾಟ್ ಅವರ್ ಇಸ್ ಈಕ್ವಲ್ ಟು 1 ಯೂನಿಟ್. ಸೋಲಾರ್ ಪ್ಯಾನೆಲ್ನ ಸೈಜಿಂಗ್. 10 ಕಿಲೋವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟೈಕ್ ಸಿಸ್ಟಮ್ನ ಸೈಜಿಂಗ್ ಹಲವಾರು ಕಾಂಪೊನೆಂಟ್ಗಳ ಮೇಲೆ ಅವಲಂಬಿಸಿರುತ್ತದೆ. ಅವುಗಳು ಸೋಲಾರ್ ಪ್ಯಾನೆಲ್ಗಳು, ಇನ್ವರ್ಟರ್, ಬ್ಯಾಟರಿ ಬ್ಯಾಂಕ್. 10 ಕಿಲೋವ್ಯಾಟ್ನ ಪ್ಲಾಂಟ್ ಕೆಪಾಸಿಟಿಗಾಗಿ ಸೋಲಾರ್ ಪ್ಯಾನೆಲ್ಗಳನ್ನು ಕನೆಕ್ಟ್ ಮಾಡಿ ಪಡೆಯುವಂತಹ ಗರಿಷ್ಠ ವೋಲ್ಟೇಜ್ ಅಂದರೆ ವಿಎಂ ಇಂಟು ಬಳಕೆಯಾದ ಪ್ಯಾನೆಲ್ಗಳ ಸಂಖ್ಯೆ. ಸಿಸ್ಟಮ್ ವೋಲ್ಟೇಜ್ ಡಿಸಿ ವ್ಯಾಲ್ಯೂ ಆಗಿದ್ದು ಇದನ್ನು ವರ್ಕಿಂಗ್ ವೋಲ್ಟೇಜ್ ಎಂದು ಕರೆಯುತ್ತಾರೆ. ಇದು ಸೋಲಾರ್ ಫೋಟೋ ವೋಲ್ಟೈಕ್ ಸಿಸ್ಟಮ್ನ ಎಲ್ಲಾ ಡಿಸಿ ಕಾಂಪೊನೆಂಟ್ಗಳಿಗೂ ಒಂದೇ ಆಗಿರುತ್ತದೆ. ಇದರಿಂದ ವೋಲ್ಟೇಜ್ನ ಅಸಮಾನತೆಯನ್ನು ತಪ್ಪಿಸಬಹುದು. 10 ಕಿಲೋ ವ್ಯಾಟ್ನ ಕೆಪಾಸಿಟಿ ಇರುವಂತಹ ಪವರ್ ಪ್ಲಾಂಟ್ಗೆ ಶಿಫಾರಸು ಮಾಡಲಾದ ಸಿಸ್ಟಮ್ ವೋಲ್ಟೇಜ್ 24 ವೋಲ್ಟ್. 10 ಕಿಲೋವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟೈಕ್ ಪ್ಲಾಂಟ್ಗೆ ಸೋಲಾರ್ ಅರೇಯಿಂದ ಕನಿಷ್ಠ 10,000 ವ್ಯಾಟ್ಗಳನ್ನು ಉತ್ಪಾದಿಸಬೇಕಾಗುತ್ತದೆ. ಇದನ್ನು ಪಡೆಯಲು 250 ವ್ಯಾಟ್ ಪವರ್ ಅಂದರೆ WP ಹೊಂದಿರುವಂತಹ 40 ಸಂಖ್ಯೆಯ ಸೋಲಾರ್ ಪ್ಯಾನೆಲ್ಗಳನ್ನು ಬಳಸಬೇಕಾಗುತ್ತದೆ. ಸೋಲಾರ್ ಪ್ಯಾನೆಲ್ನ ರೇಟಿಂಗ್. ಗರಿಷ್ಠ ವೋಲ್ಟೇಜ್ ವಿಎಂ ಇಸ್ ಈಕ್ವಲ್ ಟು 30 ವೋಲ್ಟ್ ಡಿಸಿ ಮತ್ತು ಗರಿಷ್ಠ ಕರೆಂಟ್ ಐಎಂ ಅದು 8 ಆಂಪಿಯರ್ 240 ವ್ಯಾಟ್ ಪವರ್ಗಳನ್ನು ಕೊಡುತ್ತದೆ. ಇದು ಅಂದಾಜಾಗಿ 250 ವ್ಯಾಟ್ ಪವರ್ಗೆ ಹೊಂದಿಕೊಳ್ಳುತ್ತದೆ. 10 ಕಿಲೋ ವ್ಯಾಟ್ನ ಪವರ್ ಅನ್ನು ಪಡೆಯಲು ಪ್ರತಿಯೊಂದು ಪ್ಯಾನೆಲ್ ಸ್ಟ್ರಿಂಗ್ನಿಂದ ಉತ್ಪಾದನೆಯಾದ ವೋಲ್ಟೇಜ್ 30 ವೋಲ್ಟ್ ಇಂಟು 10 ಸಂಖ್ಯೆಯ ಪ್ಯಾನೆಲ್ಗಳು ಇಸ್ ಈಕ್ವಲ್ ಟು 300 ವೋಲ್ಟ್ಗಳು. ಉತ್ಪಾದನೆಯಾದ ಪವರ್ ಇಸ್ ಈಕ್ವಲ್ ಟು 300 ವೋಲ್ಟ್ ಇಂಟು 10 ಆಂಪಿಯರ್ ಇಸ್ ಈಕ್ವಲ್ ಟು 3000 ವ್ಯಾಟ್ ಪ್ರತಿಯೊಂದು ಸ್ಟ್ರಿಂಗ್ನಿಂದ. 10 ಕಿಲೋ ವ್ಯಾಟ್ ಪವರ್ಗಾಗಿ 40 ಪ್ಯಾನೆಲ್ಗಳ ಅವಶ್ಯಕತೆ ಇರುತ್ತದೆ ಮತ್ತು 10 ಪ್ಯಾನೆಲ್ಗಳ 4 ಸ್ಟ್ರಿಂಗ್ಗಳನ್ನು ಮಾಡಲಾಗುತ್ತದೆ. ಇನ್ವರ್ಟರ್ನ ಆಯ್ಕೆ ಮತ್ತು ಸೈಜಿಂಗ್. ಇನ್ವರ್ಟರ್ ಅನ್ನು ಆಯ್ಕೆ ಮಾಡಲು ಪರಿಗಣಿಸಿದ ಅಂಶಗಳು: ಅದರ ಕೆಪಾಸಿಟಿ, ಟೆಕ್ನಾಲಜಿ, ಅನುಮೋದಿಸಿದ ಪವರ್ ಲೋಡ್, ಅವಶ್ಯಕತೆ ಇರುವ ಬ್ಯಾಟರಿಗಳು, ಸೋಲಾರ್ ಪ್ಯಾನೆಲ್ ವೋಲ್ಟೇಜ್, ಸೋಲಾರ್ ಪ್ಯಾನೆಲ್ ಕರೆಂಟ್. ಇನ್ವರ್ಟರ್ನ ಸ್ಪೆಸಿಫಿಕೇಶನ್ಗಳು: ಡಿಸಿ ಇನ್ಪುಟ್ ರೇಂಜ್, ಎಸಿ ಔಟ್ಪುಟ್, ವ್ಯಾಟ್ ಅಥವಾ ಕಿಲೋವ್ಯಾಟ್, ವೋಲ್ಟ್ ಆಂಪಿಯರ್ ಅಥವಾ ಕಿಲೋ ವೋಲ್ಟ್ ಆಂಪಿಯರ್. ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ PF ಇಸ್ ಈಕ್ವಲ್ ಟು 0.8 1000 ವ್ಯಾಟ್ ಇಸ್ ಈಕ್ವಲ್ ಟು 1250 ವೋಲ್ಟ್ ಆಂಪಿಯರ್. ವೇವ್ ಫಾರ್ಮ್: ಸೈನುಸೋಡಿಯಲ್, ಸ್ಕ್ವೇರ್ ವೇವ್, ಕ್ವಾಸಿ ಸೈನ್ ವೇವ್,
ಇನ್ವರ್ಟರ್ ಔಟ್ಪುಟ್ ವೋಲ್ಟೇಜ್ ಇಸ್ ಈಕ್ವಲ್ ಟು 400 ವೋಲ್ಟ್ AC, 50 ಹರ್ಟ್ಜ್ 3 ಫೇಸ್. ಪವರ್ ಔಟ್ಪುಟ್ 10 ಕಿಲೋ ವ್ಯಾಟ್ ಆಗಿರುತ್ತದೆ. ಇನ್ವರ್ಟರ್ನ ಡಿಸಿ ಇನ್ಪುಟ್ 300 ವೋಲ್ಟ್ನಿಂದ 350 ವೋಲ್ಟ್ ಡಿಸಿ ಪ್ರತಿ ಚಾನೆಲ್ಗೆ. ಹೀಗೆ 2 ಚಾನೆಲ್ ಬೇಕಾಗುತ್ತದೆ. ಔಟ್ಪುಟ್ ವೇವ್ ಸೈನುಸೋಡಿಯಲ್ ಆಗಿರುತ್ತದೆ. ಬ್ಯಾಟರಿಗಳ ಸೈಜಿಂಗ್. ಬ್ಯಾಟರಿ ಸೈಜ್ಗಳನ್ನು ನಿರ್ಧರಿಸಲು ಮೊದಲಿಗೆ ನಾವು ಸಿಸ್ಟಮ್ ವೋಲ್ಟೇಜ್ ಅನ್ನು ನಿರ್ಧರಿಸಬೇಕು. ಸಿಸ್ಟಮ್ ವೋಲ್ಟೇಜ್ ಅನ್ನು 24 ವೋಲ್ಟ್ ಎಂದು ಪರಿಗಣಿಸಲಾಗಿದೆ. ಬ್ಯಾಟರಿಯ ಯೂನಿಟ್ ಸೈಜ್ 12 ವೋಲ್ಟ್ಗಳು. ಹಾಗಾಗಿ ಸಿಸ್ಟಮ್ ಕೆಪಾಸಿಟಿ ಮತ್ತು ಶಿಫಾರಸು ಮಾಡಲಾದ ವ್ಯಾಲ್ಯೂವಿನ ಆಧಾರದ ಮೇಲೆ ನಾವು ಬ್ಯಾಟರಿಗಳನ್ನು ಸೀರೀಸ್, ಪ್ಯಾರಲಲ್ ಅಥವಾ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ನಲ್ಲಿ ಜೋಡಿಸಬಹುದು. ಇನ್ವರ್ಟರ್ನ ಇನ್ಪುಟ್ ವೋಲ್ಟೇಜ್ 300 ವೋಲ್ಟ್ ಡಿಸಿ 2 ಚಾನೆಲ್ಗಳೊಂದಿಗೆ. ಹಾಗಾಗಿ ಬ್ಯಾಟರಿ ಬ್ಯಾಂಕ್ನ ವೋಲ್ಟೇಜ್ 300 ವೋಲ್ಟ್ ಡಿಸಿ ಪ್ರತಿ ಚಾನೆಲ್ಗೆ. ಪ್ರತಿ ಬ್ಯಾಟರಿಯ ವೋಲ್ಟೇಜ್ 12 ವೋಲ್ಟ್ ಡಿಸಿ ಮತ್ತು 20 ಆಂಪ್ ಅವರ್ ಆಗಿರುತ್ತದೆ. 300 ವೋಲ್ಟ್ ಡಿಸಿ ಪಡೆಯಲು ಅವಶ್ಯಕತೆ ಇರುವ ಬ್ಯಾಟರಿಗಳ ಸಂಖ್ಯೆ 300/12 ಇಸ್ ಈಕ್ವಲ್ ಟು 25 ಸಂಖ್ಯೆಗಳು ಪ್ರತಿ ಚಾನೆಲ್ಗೆ. 10 ಕಿಲೋವ್ಯಾಟ್ ಪವರ್ಗೆ 50 ಸಂಖ್ಯೆಯ ಬ್ಯಾಟರಿಗಳ 2 ಬ್ಯಾಟರಿ ಬ್ಯಾಂಕ್ಗಳ ಅವಶ್ಯಕತೆ ಇರುತ್ತದೆ. ಅವುಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿ ಪ್ರತಿ ಚಾನೆಲ್ಗೆ 300 ವೋಲ್ಟ್ ಡಿಸಿ ಔಟ್ಪುಟ್ ವೋಲ್ಟೇಜ್ ಅನ್ನು ಪಡೆಯಲಾಗುತ್ತದೆ. ಟೋಟಲ್ ಪವರ್ ರೇಟಿಂಗ್ 20 ಆಂಪಿಯರ್ ಇಂಟು 300 ವೋಲ್ಟ್ ಇಸ್ ಈಕ್ವಲ್ ಟು 6000 ವ್ಯಾಟ್ ಪ್ರತಿ ಬ್ಯಾಟರಿ ಬ್ಯಾಂಕ್ಗೆ. 2 ಬ್ಯಾಟರಿ ಬ್ಯಾಂಕ್ಗಳ ಪವರ್ ರೇಟಿಂಗ್ 2 ಇಂಟು 6000 ವ್ಯಾಟ್ ಇಸ್ ಈಕ್ವಲ್ ಟು 12000 ವ್ಯಾಟ್. 10 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ ಇನ್ಸ್ಟಾಲೇಷನ್ಗಾಗಿ ಕಾಂಪೊನೆಂಟ್ಗಳನ್ನು ಆಯ್ಕೆ ಮಾಡಿ. 10 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ಗಾಗಿ ಸೋಲಾರ್ ಅರೇಯಿಂದ ಕನಿಷ್ಠ 10,000 ವ್ಯಾಟ್ಗಳನ್ನು ಉತ್ಪಾದಿಸಬೇಕಾಗುತ್ತದೆ. ಇದನ್ನು ಪಡೆಯಲು ಗರಿಷ್ಠ ವೋಲ್ಟೇಜ್ WP 250 ವ್ಯಾಟ್ ಪವರ್ ಹೊಂದಿರುವ 40 ಸಂಖ್ಯೆಯ ಸೋಲಾರ್ ಪ್ಯಾನೆಲ್ಗಳನ್ನು ವಿವಿಧ ರೀತಿಯಲ್ಲಿ ಕನೆಕ್ಟ್ ಮಾಡುವ ಮೂಲಕ ಇದನ್ನು ಪಡೆಯಬಹುದು. ಆಯ್ಕೆ 1. ಈಗ 250 ವ್ಯಾಟ್ ಪವರ್ ಹೊಂದಿರುವ ಎಲ್ಲಾ 40 ಸೋಲಾರ್ ಪ್ಯಾನೆಲ್ಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡೋಣ. 40 ಇಂಟು 250 ವ್ಯಾಟ್ ಪವರ್ ಇಸ್ ಈಕ್ವಲ್ ಟು 10,000 ವ್ಯಾಟ್. ಎಲ್ಲ 40 ಪ್ಯಾನೆಲ್ಗಳ ಸೀರೀಸ್ ಕನೆಕ್ಷನ್. ಇದರ ಔಟ್ಪುಟ್ 1200 ವೋಲ್ಟ್ ಆಗಿದ್ದು ಪ್ರತಿ ಸೋಲಾರ್ ಪ್ಯಾನೆಲ್ಗೆ 30 ವೋಲ್ಟ್ ಡಿಸಿ ಗರಿಷ್ಠ ವೋಲ್ಟೇಜ್ ಆಗಿರುತ್ತದೆ. ಹಾಗಾಗಿ ಬ್ಯಾಟರಿ ಬ್ಯಾಂಕ್ ಔಟ್ಪುಟ್ 600 ವೋಲ್ಟ್ ಡಿಸಿ ಆಗಿರಬೇಕು. ಆಗ ಸೋಲಾರ್ ಟೋಟಲ್ ವೋಲ್ಟೇಜ್ ಅನ್ನು ಸರಿಹೊಂದುತ್ತದೆ. ಈ ಔಟ್ಪುಟ್ ಪಡೆಯಲು 24 ವೋಲ್ಟ್ನ 50 ಬ್ಯಾಟರಿಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿರಿ. ಇನ್ವರ್ಟರ್ ಅನ್ನು 10 ಆಂಪಿಯರ್ನ 800 ವೋಲ್ಟ್ ಇಂದ 1200 ವೋಲ್ಟ್ ಸೋಲಾರ್ ಡಿಸಿ ಇನ್ಪುಟ್ ರೇಂಜ್ನ ನಡುವೆ ಆಯ್ಕೆ ಮಾಡಬೇಕು. 10 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ ಇನ್ಸ್ಟಾಲೇಷನ್ಗಾಗಿ ಕಾಂಪೊನೆಂಟ್ಗಳನ್ನು ಆಯ್ಕೆ ಮಾಡಿ. ಆಯ್ಕೆ 2. ಸೋಲಾರ್ ಅರೆ 2 ಸ್ಟ್ರಿಂಗ್ಗಳನ್ನು ಹೊಂದಬಹುದು. ಪ್ರತಿ ಸ್ಟ್ರಿಂಗ್ನಲ್ಲಿ 20 ಪ್ಯಾನೆಲ್ಗಳಿದ್ದು 2 ಸ್ಟ್ರಿಂಗ್ಗಳನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರುತ್ತಾರೆ. ಪ್ರತಿ ಪ್ಯಾನೆಲ್ 250 ವ್ಯಾಟ್ ಪವರ್ ಹೊಂದಿದ್ದು 600 ವೋಲ್ಟ್ ಸ್ಟ್ರಿಂಗ್ ವೋಲ್ಟೇಜ್ನೊಂದಿಗೆ 5000 ವ್ಯಾಟ್ ಅರೆ ಔಟ್ಪುಟ್ ಅನ್ನು ಪಡೆಯಬಹುದು. ಸೋಲಾರ್ ಪ್ಯಾನೆಲ್ನ ಗರಿಷ್ಠ ವೋಲ್ಟೇಜ್ VM ಇಸ್ ಈಕ್ವಲ್ ಟು 30 ವೋಲ್ಟ್ ಆಗಿದ್ದು ಗರಿಷ್ಠ ಕರೆಂಟ್ IM ಇಸ್ ಈಕ್ವಲ್ ಟು 10 ಆಂಪಿಯರ್ ಆಗಿದ್ದರೆ ಅರೆ ಜಂಕ್ಷನ್ ಬಾಕ್ಸ್ನ ಔಟ್ಪುಟ್ 300 ವೋಲ್ಟ್ 20 ಆಂಪಿಯರ್ ಆಗಿರುತ್ತದೆ. ಬ್ಯಾಟರಿ ಬ್ಯಾಂಕ್ನ ಔಟ್ಪುಟ್ 600 ವೋಲ್ಟ್ ಡಿಸಿ ಔಟ್ಪುಟ್ ಆಗಿರಬೇಕು. ಈ ಔಟ್ಪುಟ್ ಅನ್ನು ಪಡೆಯಲು 24 ವೋಲ್ಟ್ನ 25 ಬ್ಯಾಟರಿಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತದೆ. ಮೊದಲನೇ ಸ್ಟ್ರಿಂಗ್ ಅನ್ನು ಅರೆ ಜಂಕ್ಷನ್ ಬಾಕ್ಸ್ 1ಕ್ಕೆ ಕನೆಕ್ಟ್ ಮಾಡಬೇಕಾಗುತ್ತದೆ. ಎರಡನೇ ಸ್ಟ್ರಿಂಗ್ ಅನ್ನು ಅರೆ ಜಂಕ್ಷನ್ ಬಾಕ್ಸ್ 2ಕ್ಕೆ ಕನೆಕ್ಟ್ ಮಾಡಬೇಕಾಗುತ್ತದೆ. ಆಗ PCU ಅಥವಾ ಇನ್ವರ್ಟರ್ನ ಸೋಲಾರ್ ಡಿಸಿ ಇನ್ಪುಟ್ ರೇಂಜ್ ಪ್ರತಿ ಚಾನೆಲ್ಗೆ 20 ಆಂಪಿಯರ್ನ 450 ವೋಲ್ಟ್ನಿಂದ 650 ವೋಲ್ಟ್ ಡಿಸಿ ಆಗಿರಬೇಕು. 10 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ ಇನ್ಸ್ಟಾಲೇಷನ್ಗಾಗಿ ಕಾಂಪೊನೆಂಟ್ಗಳನ್ನು ಆಯ್ಕೆ ಮಾಡಿ. ಆಯ್ಕೆ 3. ಈ ಅರೆಯು
10 ಪ್ಯಾನೆಲ್ಗಳ 4 ಸ್ಟ್ರಿಂಗ್ ಪಾತ್ಗಳನ್ನು ಹೊಂದಿದ್ದು ಎಲ್ಲವನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರಲಾಗುತ್ತದೆ. ಆಗ ಕೂಡ ನಮಗೆ 300 ವೋಲ್ಟ್ ಸ್ಟ್ರಿಂಗ್ ವೋಲ್ಟೇಜ್ನೊಂದಿಗೆ 10,000 ವ್ಯಾಟ್ನ ಅರೆ ಔಟ್ಪುಟ್ ದೊರಕುತ್ತದೆ. ಆದರೆ ಅರೆ ಜಂಕ್ಷನ್ ಬಾಕ್ಸ್ನ ಔಟ್ಪುಟ್ 300 ವೋಲ್ಟ್ 10 ಆಂಪಿಯರ್ ಆಗಿದ್ದು ನಮ್ಮ ಬಳಿ ಗರಿಷ್ಠ ವೋಲ್ಟೇಜ್ VM = 30 ವೋಲ್ಟ್, ಗರಿಷ್ಠ ಕರೆಂಟ್ IM = 10 ಆಂಪಿಯರ್ ಇರುತ್ತದೆ. ಬ್ಯಾಟರಿ ಬ್ಯಾಂಕ್ ಔಟ್ಪುಟ್ 300 ವೋಲ್ಟ್ DC ಆಗಿರಬೇಕು. ಈ ಔಟ್ಪುಟ್ ಅನ್ನು ಪಡೆಯಲು 12 ವೋಲ್ಟ್ ಮತ್ತು 20 ಆಂಪಿಯರ್ನ 25 ಬ್ಯಾಟರಿಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿ ಒಟ್ಟಾರೆ 2 ಬ್ರಾಂಚ್ಗಳ 50 ಬ್ಯಾಟರಿಗಳ ಅವಶ್ಯಕತೆ ಇರುತ್ತದೆ. ಆಗ PCU ಅಥವಾ ಇನ್ವರ್ಟರ್ನ ಸೋಲಾರ್ DC ಇನ್ಪುಟ್ ರೇಂಜ್ 40 ಆಂಪಿಯರ್ನ 250 ವೋಲ್ಟ್ನಿಂದ 350 ವೋಲ್ಟ್ DC ಆಗಿರುತ್ತದೆ. ಉತ್ಪಾದನೆಯಾದ ಪವರ್ 300 ವೋಲ್ಟ್ ಇಂಟು 40 ಆಂಪಿಯರ್ = 12,000 ವ್ಯಾಟ್. ಸಿಂಗಲ್ ಲೈನ್ ಡಯಾಗ್ರಾಮ್. 10 ಕಿಲೋವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ನ ಸಿಂಗಲ್ ಲೈನ್ ಡಯಾಗ್ರಾಮ್ ಅನ್ನು ಬರೆಯಿರಿ. SLD ಅಂದರೆ ಸಿಂಗಲ್ ಲೈನ್ ಡಯಾಗ್ರಾಮ್ 10 ಕಿಲೋವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ನ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಗಳು ಮತ್ತು ಅದರ ಕನೆಕ್ಷನ್ಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳಲು ಇದನ್ನು ಬಳಸುತ್ತಾರೆ. ವಿವಿಧ ಕಾಂಪೊನೆಂಟ್ಗಳು ಹೇಗೆ ಕನೆಕ್ಟ್ ಆಗಿದೆ ಎಂದು ನೋಡೋಣ. 250 ವ್ಯಾಟ್ ಪವರ್ನ ಗರಿಷ್ಠ ವೋಲ್ಟೇಜ್ 30 VMನ ಗರಿಷ್ಠ ಕರೆಂಟ್ 10 IMನ 10 ಪ್ಯಾನೆಲ್ಗಳನ್ನು ಒಂದು ಸೀರೀಸ್ ಸ್ಟ್ರಿಂಗ್ ಆಗಿ ಕನೆಕ್ಟ್ ಮಾಡಲಾಗುತ್ತದೆ. ಇಂತಹ 2 ಸ್ಟ್ರಿಂಗ್ಗಳನ್ನು DC ಡಿಸ್ಕನೆಕ್ಟರ್ 1 ಮೂಲಕ ಅರೆ ಜಂಕ್ಷನ್ ಬಾಕ್ಸ್ 1ಗೆ ಕನೆಕ್ಟ್ ಮಾಡಲಾಗುತ್ತದೆ. ಗರಿಷ್ಠ ವೋಲ್ಟೇಜ್ 30 VMನ ಗರಿಷ್ಠ ಕರೆಂಟ್ 10 IMನ 10 ಪ್ಯಾನೆಲ್ಗಳನ್ನು ಒಂದು ಸೀರೀಸ್ ಸ್ಟ್ರಿಂಗ್ ಆಗಿ ಕನೆಕ್ಟ್ ಮಾಡಲಾಗುತ್ತದೆ. ಇಂತಹ 2 ಸ್ಟ್ರಿಂಗ್ಗಳನ್ನು DC ಡಿಸ್ಕನೆಕ್ಟರ್ 2ರ ಮೂಲಕ ಅರೆ ಜಂಕ್ಷನ್ ಬಾಕ್ಸ್ 2ಕ್ಕೆ ಕನೆಕ್ಟ್ ಮಾಡಲಾಗುತ್ತದೆ. ಇದಕ್ಕೆ ಒಟ್ಟು 40 ಸೋಲಾರ್ ಪ್ಯಾನೆಲ್ಗಳ ಬಳಕೆ ಆಗಿರುತ್ತದೆ. ಅರೆ ಜಂಕ್ಷನ್ ಬಾಕ್ಸ್ನ ಔಟ್ಪುಟ್ 10 ಆಂಪಿಯರ್ನ 300 ವೋಲ್ಟ್ ಆಗಿರುತ್ತದೆ. ಅರೆ ಜಂಕ್ಷನ್ ಬಾಕ್ಸ್ ಅನ್ನು DC ಡಿಸ್ಕನೆಕ್ಟರ್ ಮೂಲಕ ಚಾರ್ಜ್ ಕಂಟ್ರೋಲರ್ಗೆ ಕನೆಕ್ಟ್ ಮಾಡಿರಲಾಗುತ್ತದೆ. ಚಾರ್ಜ್ ಕಂಟ್ರೋಲರ್ ಅನ್ನು DC ಡಿಸ್ಕನೆಕ್ಟರ್ನ ಮೂಲಕ ಬ್ಯಾಟರಿ ಬ್ಯಾಂಕ್ಗೆ ಕನೆಕ್ಟ್ ಮಾಡಿರಲಾಗುತ್ತದೆ. ಬ್ಯಾಟರಿಗಳನ್ನು 25 ಬ್ಯಾಟರಿಗಳಾಗಿ ವಿಂಗಡಿಸಿ ಸೀರೀಸ್ನಲ್ಲಿ ಕನೆಕ್ಟ್ ಮಾಡಲಾಗುತ್ತದೆ. ಬ್ಯಾಟರಿ ಬ್ಯಾಂಕ್ನ ಔಟ್ಪುಟ್ ಅನ್ನು DC ಡಿಸ್ಕನೆಕ್ಟರ್ನ ಮೂಲಕ ಇನ್ವರ್ಟರ್ಗೆ ಕನೆಕ್ಟ್ ಮಾಡಿರಲಾಗುತ್ತದೆ. ಇನ್ವರ್ಟರ್ನ ಅವಶ್ಯಕ ವೋಲ್ಟೇಜ್ 300 ವೋಲ್ಟ್ DC ಆಗಿರುತ್ತದೆ. ಬ್ಯಾಟರಿ ಬ್ಯಾಂಕ್ಗಳಿಂದ DC ಪವರ್ ಪಡೆದ ಇನ್ವರ್ಟರ್ನ ಔಟ್ಪುಟ್ 400 ವೋಲ್ಟ್ 50 ಹರ್ಟ್ಜ್ 3 ಫೇಸ್ AC ಪವರ್ ಆಗಿರುತ್ತದೆ. ಇನ್ವರ್ಟರ್ನ ಔಟ್ಪುಟ್ ಪವರ್ ಅನ್ನು AC ಕಂಬೈನರ್ ಮತ್ತು AC ಡಿಸ್ಕನೆಕ್ಟರ್ನ ಮೂಲಕ AC ಲೋಡ್ಗಳಿಗೆ ಕೊಡಲಾಗುತ್ತದೆ. ಆನ್ ಗ್ರಿಡ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ಗಾಗಿ ಹೆಚ್ಚುವರಿ 2 ಬ್ಲಾಕ್ಗಳು ಇರುತ್ತದೆ. ಒಂದನ್ನು 400 ವೋಲ್ಟ್ AC 50 ಹರ್ಟ್ಸ್ ಪವರ್ ಸಪ್ಲೈಗಾಗಿ ಮತ್ತು ಇನ್ನೊಂದನ್ನು ಸೋಲಾರ್ ಪವರ್ ಸಾಲದೇ ಇದ್ದಾಗ ಬ್ಯಾಟರಿ ಬ್ಯಾಂಕ್ಗಳನ್ನು ಚಾರ್ಜ್ ಮಾಡಲು ಬಳಸಲಾಗುತ್ತದೆ. ಮೆಟೀರಿಯಲ್ಗಳ ಪಟ್ಟಿ. 10 ಕಿಲೋವ್ಯಾಟ್ನ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ ಅನ್ನು ಇನ್ಸ್ಟಾಲ್ ಮಾಡಲು ಬೇಕಾಗಿರುವಂತಹ ಮೆಟೀರಿಯಲ್ಗಳ ಪಟ್ಟಿ ಈ ಕೆಳಗೆ ನೀಡಲಾಗಿದೆ. ಸೋಲಾರ್ ಪ್ಯಾನೆಲ್ಗಳ ಸಂಖ್ಯೆ 40, ಇನ್ವರ್ಟರ್ 2, ಬ್ಯಾಟರಿ ಬ್ಯಾಂಕ್ 50, ಅರೆ ಜಂಕ್ಷನ್ ಬಾಕ್ಸ್ 2, ಚಾರ್ಜ್ ಕಂಟ್ರೋಲರ್ 2, DC ಡಿಸ್ಕನೆಕ್ಟರ್ಗಳು 4, AC ಡಿಸ್ಕನೆಕ್ಟರ್ 2, ಸರಿಹೊಂದುವ ಕೇಬಲ್ಗಳು ಅವಶ್ಯಕತೆ ಇದ್ದಷ್ಟು. ಸೋಲಾರ್ ಕೇಬಲ್ಗಳ ಸ್ಪೆಸಿಫಿಕೇಶನ್ಗಳು ಕೆಳಗೆ ನೀಡಲಾಗಿದೆ. MC4 ಕನೆಕ್ಟರ್ ಸ್ಪೆಸಿಫಿಕೇಶನ್ಗಳು ಈ ಕೆಳಗೆ ನೀಡಲಾಗಿದೆ. ರೀಕ್ಯಾಪ್. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೈಜಿಂಗ್ ಅನಂತರ 10 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ಗೆ ಬೇಕಾಗಿರುವಂತಹ ಕಾಂಪೊನೆಂಟ್ಗಳ ಆಯ್ಕೆ, 10 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ಗೆ ಬೇಕಾಗಿರುವಂತಹ ಸಿಂಗಲ್ ಲೈನ್ ಡಯಾಗ್ರಾಮ್ ಅನ್ನು ರಚಿಸುವುದು,
ಈ ಸೆಷನ್ನಲ್ಲಿ ಇದ್ದ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಮುಂದಿನ ಸೆಷನ್ನಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.